ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಇಂಟೆಕ್ ವಿಭಾಗದ ಅಧ್ಯಕ್ಷರಾದ ಜಿ ಸಂಜೀವ್ ರೆಡ್ಡಿ ಅವರ ಆದೇಶದ ಮೇರೆಗೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ರಾಜ್ಯ ಇಂಟೆಕ್ಸ್ ವಿಭಾಗದ ಕಾರ್ಯದರ್ಶಿಯನ್ನಾಗಿ ಐಬಿ ಶಿವರಾಜ್ರವರನ್ನು ನೇಮಕ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಶಿವರಾಜ್ರವರು ಪಕ್ಷದ ಮುಖಂಡರ ವಿಶ್ವಾಸದೊಂದಿಗೆ ಲಕ್ಷ್ಮೀ ವೆಂಕಟೇಶ್ ಮತ್ತು ಸೌಕತ್ ಅಲಿ ರವರ ಮಾರ್ಗದರ್ಶನದಲ್ಲಿ ಒಗ್ಗೂಡಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದರು. ನಮಗೆ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಂದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವಿನಿ ರಸ್ತೆ ಬೆಂಗಳೂರು ಇವತ್ತು ಕೇಂದ್ರ ಕಾರ್ಯಕಾರಿ ಸಮಿತಿಯ ಒಂದು ಮೀಟಿಂಗು ನಡೀತಾ ಇದೆ. ಇದರಲ್ಲಿ ನಾನು ಸ್ಟೇಟ್ ಆಫೀಸ್ ಎಕ್ಸಿಕ್ಯೂಟಿವ್ ಮತ್ತು ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ವರ್ಕ್ ಮಾಡ್ತಿದ್ದೀನಿ. ಹಾಗೆ ನಮ್ಮ INTUC ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿಂದ ನನ್ನ ಸುಮಾರು ವರ್ಷದಿಂದ ನಾವು ನಮ್ಮ ಪ್ರಕಾಶಮ್ ಅವರು ಅಧ್ಯಕ್ಷತೆಯಲ್ಲಿದ್ದರು. ಆವಾಗ ಆರ್ಗನೈಸ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಇವತ್ತು ನನಗೆ ಗುರುತಿಸಿ ನಮ್ಮ ಶೌಕತ್ ಅಲಿ ಅವರು, ಮುಖ್ಯವಾಗಿ ಶೌಕತ್ ಅಲಿ ಅವರು ನಮ್ಮನ್ನು ಗುರುತಿಸಿ ಇವತ್ತು ರಾಜ್ಯ ಕಾರ್ಯದರ್ಶಿಯಾಗಿ ಇವತ್ತೊಂದು ನನಗೆ ಪೋಸ್ಟ್ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಕೃತಜ್ಞತೆ ಹೇಳುತ್ತಾ, ಏನು ನಮ್ಮ ಕಾರ್ಯಕ್ಕೆ ಕೊಟ್ಟಿದ್ದಾರೆ ಕಾರ್ಯಕ್ರಮನ, ಈ ಒಂದು ಕಾರ್ಯನ ಸುಸೂತ್ರವಾಗಿ ನಮ್ಮ INTUCಗೆ ಧಕ್ಕೆ ಬರದಾಗೆ ಒಂದು ಕಾರ್ಯನ ನಡೆಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪಕ್ಷದಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತವರೆಗೂ ಆ ಥರದ್ದು ಯಾವುದು ಆಗಿಲ್ಲ. ಮುಂದೇನು ಆ ಥರ ಆದರೆ ಮುಖಂಡರನ್ನ ಕೂರಿಸ್ಕೊಂಡು ಅದನ್ನು ತಿಳುವಳಿಕೆ ಹೇಳಿ ಕ್ಲಿಯರ್ ಮಾಡ್ಕೋತೀವಿ. ನೋಡಿ, ಪ್ರಕಾಶಮ್ ಅವ್ರನ್ನ ಏನಕ್ಕೆ ಜ್ಞಾಪನಿಸ್ಕೋತೀವಿ ಅಂದರೆ, ಅವರು ಸಾಧಾರಣ ವ್ಯಕ್ತಿಯಾಗಿ ನಮ್ಮ INTUCಲಿ ಸುಮಾರು ವರ್ಷಗಳಿಂದ ದುಡಿದಂಥ ವ್ಯಕ್ತಿ. ಇವತ್ತು ನಮ್ಮನ್ನ ಕರ್ಕೊಂಬಂದು ಆ ಫೀಲ್ಡಿಗೆ ಬಿಟ್ಟವರು ಅಂದ್ರೇ ನಮ್ಮ ಪ್ರಕಾಶಮ್ ಅವರು. ಅವರಂಥ ವ್ಯಕ್ತಿನ ನಾವಿನ್ನು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು ಅಂದರೆ ಹೋಗಿದ್ದಾರೆ. ಬಟ್ ಮತ್ತೊಬ್ಬರು ಅದೇ ಥರ ಮುಂದಿನ ಸಿಗಲಿ ಅಂತ ನಾನು ಮತ್ತೊಮ್ಮೆ ಅವ್ರನ್ನ ಬಯಸ್ಕೊತಾ ಇದ್ದೀನಿ. ರಾಜ್ಯ ಕಾರ್ಯದರ್ಶಿಯಾಗಿ ನನ್ನ ಪ್ರಮೋಟ್ ಮಾಡಿದ್ದಾರೆ.